ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಚಂಟ್ಮಣ್ಣದಲ್ಲಿರೋ ನರ್ಸರಿ ಫಾರ್ಮ್ ಬಂದಿದ್ದೀನಿ. ಇಲ್ಲಿ ವಿವಿಧ ಬಗೆಯ ಗಿಡಗಳೆಲ್ಲ ಬಂದಿದೆಯಂತೆ, ಹೈಬ್ರಿಡ್ ತಳಿಗಳ ಗಿಡಗಳೆಲ್ಲ ಬಂದಿದೆಯಂತೆ. ಮೊದಲು ಗಿಡ ಯಾವ ಥರ ಇದೆ, ಏನಿದೆ, ಕಂಡೀಷನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದ್ಸಲ ನರ್ಸರಿ ಫುಲ್ ಒಂದ್ಸಲ ನೋಡಿ. ಡಬಲ್ ಸ್ಟೋನ್ ಮಹಾರಾಷ್ಟ್ರ, ಅದು ಡಬಲ್ ಸ್ಟೋನ್ ಆಪೂಸ್ ರತ್ನಗಿರಿ ಆಲ್ಫಾನ್ಸ್. ಎಷ್ಟು ವರ್ಷ ಆದ ಅಣ್ಣ ಸ್ಟಾರ್ಟಿಂಗ್ ಹಾಕಿದ್ರೆ? 2 ವರ್ಷದ್ದು. ಇದರಲ್ಲಿ 1 ವರ್ಷದ ಐತೆ, 3 ವರ್ಷದ ಐತೆ. ರತ್ನಗಿರಿ ಆಲ್ಫಾನ್ ಇದರಲ್ಲಿ ನಿಮ್ 4-5 ವೆರೈಟಿ ಸಿಗ್ತದೆ, ಯಾವ್ದು ಬೇಕಂದ್ರೆ ಸಿಗ್ತದೆ. ಮಲ್ಲಿಕಾ ಐತೆ, ಕುದಾರತ್ ಐತೆ, ರಸ್ಪುರಿ ಐತೆ, ಸೆಂದೂರ ಐತೆ, ತೋತಾಪುರಿ ಐತೆ, ನೀಲಮ್ ಐತೆ, ವಾಲಾಜ್ ಐತೆ, ಮ್ಯಾಜಕ್ಕಿ ಐತೆ, ಎಲ್ಲ ಈ ಸೈಜ್ ಎಲ್ಲ ಐತೆ. ಇದ್ರಲ್ಲಿ ದೊಡ್ಡ ಸೈಜ್ ಐತೆ, ಚಿಕ್ಕ ಸೈಜ್ ಎಲ್ಲ ಐತೆ. ಹೊಸ ಬಂದಿರೋದ ಐಟಮ್, ಹೊಸ ಐಟಮ್ ಇದು ರತ್ನಗಿರಿ ಆಲ್ಫಾನ್ ಮಹಾರಾಷ್ಟ್ರದು ಡಬಲ್ ಸ್ಟೋನ್. ಇದೇ ನಂಬರ್ 1. ನಮ್ಮ ರೈತರ ಬಂದವರು. ಹೈಟ್ ಏನಿದೆ ಅಣ್ಣ? ಇದು ಐತೆ 4 ಅಡಿ 5 ಅಡಿ ಬರ್ತದೆ. 4 ಅಡಿ 5 ಅಡಿ ಬರ್ತದೆ. ಓಕೆ ನೋಡಿ, ಈ ಗಿಡ ತೋರಿಸ್ತಾ ಇದ್ದೀನಿ. ಆಯುರ್ವೇದಕ್ಕೆಲ್ಲ ತುಂಬ ಒಳ್ಳೇದು ಗಿಡ. ಅವೆಲ್ಲ ಕಾಯಿ ಬಿಟ್ಟಿದೆ ನೋಡಿ, ಎಷ್ಟರ ಹೂವು ಬಿಟ್ಟಿದೆ, ಕಾಯಿಗಳೆಲ್ಲ ಬಿಟ್ಬಿಟ್ಟಿದೆ ನೋಡಿ. ಕಾಯಿ ನೋಡಿ ಎಷ್ಟು ಶಾಪ ಬಿಟ್ಟಿದೆ ನೋಡಿ, ತೋರಿಸ್ತಾ ಇದ್ದೀನಿ. 2 ಗಿಡ ಇದೆ ಇರ್ತಾವ. ಈ ಥರ ಗಿಡಗಳು ಎಷ್ಟು ಬೇಕಾದ್ರೆ ನಿಮ್ಗೆ ಆರ್ಡ್ರ್ ಕೊಟ್ಟರೆ ಸಿಗುತ್ತೆ ಇರ್ತಾವ ನೋಡಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೂಟ್ಸ್ ಬಗ್ಗೆ ಹೇಳಿ ಸರ್. ಫ್ರೂಟ್ 3 ವರ್ಷದ್ದು ರೆಡಿ ಪ್ಲಾಂಟ್ಸ್ ಎಲ್ಲ ಗಿಡದಲ್ಲೇ 50 ಕಾಯಿ ಐತೆ ನೋಡಿ. ಎಲ್ಲ ಗಿಡದಲ್ಲಿ 50 ಕಾಯಿ ಹೂವು ಐತೆ. ಎಲ್ಲ 6 ಅಡಿ 8 ಅಡಿ ಬರ್ತದೆ. ಇದು 50 kg ಬ್ಯಾಗು, 60 kg ಬ್ಯಾಗ್ ಬರ್ತದೆ. ಇದು 3 ವರ್ಷದ ಗಿಡ. ಇದು 3 ವರ್ಷದ ಗಿಡ. 3 ವರ್ಷದ ಗಿಡ ರೆಡಿ ಪ್ಲಾಂಟ್ಸ್. ಅಣ್ಣ ಇದೇ ಗಿಡ ಅಣ್ಣ? ಇದು ನಾಗ್ಪುರ್ ಕಿತ್ಲೆ 3 ವರ್ಷದ ಗಿಡ ರೆಡಿ ಪ್ಲಾಂಟ್ಸ್. ಎಲ್ಲಾದ್ರಲ್ಲಿ ಕಾಯಿ ಐತೆ ನೋಡಿ, ಎಲ್ಲಾದ್ರಲ್ಲಿ ಕಾಯಿ ಐತೆ ನೋಡಿ. 3 ವರ್ಷದ ಪ್ಲಾಂಟ್ಸ್, 3 ವರ್ಷದ ಎಲ್ಲ ರೆಡಿ ಪ್ಲಾಂಟ್ಸ್. ಅವೆಲ್ಲ ಕಾಯಿ ಎಲ್ಲ ಬಿಟ್ಬಿಟ್ಟಿದೆ. ಇವಾಗ ತಗೊಂಡೋಗಿ ರೈತರು ಭೂಮಿಗೆ ಹಾಕೋದು ಒಂದೇ ಕೆಲಸ. ಅವಳ ಫಲ ಅಲ್ಲೇ ಬಂದ್ಬಿಟ್ಟಿದೆ. ರೆಡಿ ಪ್ಲಾಂಟ್ ಇದು, ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ. ಸೀತಾಫಲ MMK ಗೋಲ್ಡನ್ ಮಿಡ್ ಮಹಾರಾಷ್ಟ್ರ, ಅದು ಇದು ಎಲ್ಲ 200 ರೂಪಾಯಿ 250 ರೂಪಾಯಿ 300 ರೂಪಾಯಿ ಕೆಜಿ ಐತೆ ಈಗ ಆಲ್ರೆಡಿ. ಇದೀಗ ರನ್ನಿಂಗ್ ಆಯ್ತರದು. ನಮ್ಮ ರೈತರ ಬಂದವರು ರಿಟರ್ನ್ಗೆ ತುಂಬಾ ಹಾಕ್ತಾರೆ. ಮಾವಿನ ಗಿಡದಲ್ಲಿ 4 ಮಧ್ಯ ಇದು ಗಿಡ ಪ್ಲಾಂಟೇಶನ್ ಮಾಡ್ತಾವ್ರೆ ಈಗ. ಇದು 3 ವರ್ಷದ ಗಿಡ. ಇದು ಚಿಕ್ಕ ಗಿಡನು ಸಿಗುತ್ತೆ ಇದ್ರಲ್ಲಿ. 2 ವರ್ಷದ್ದು, 1 ವರ್ಷದ್ದು, 2-3 ತರ ಇದೆ. ಇದು 3 ವರ್ಷದ್ದು ಗಿಡ ಸರ್. ಇದು ಗಜಲಿಂಬೆ ರೌಂಡ್ ಬರ್ತದೆ. ಇದು ರೌಂಡ್ ಬರುದು. ಇದು ನೋಡಿ ರೌಂಡ್. ಇನ್ನೊಂದು ಬರ್ತದೆ ಉದ್ದ ಬರ್ತದೆ. ಉದ್ದ ಇಲ್ಲ, ರೌಂಡ್. ಇದು 3 ವರ್ಷದ ಗಿಡ ರೆಡಿ ಪ್ಲಾಂಟ್ಸ್. ಎಲ್ಲ ಆಲ್ರೆಡಿ ಕಾಯಿ ಫುಲ್ ತರ ಬಂದಿದೆ ಈಗ. ಇದು ನಮ್ ತಗೋಗಿ ಅಷ್ಟೇ ಪ್ಲಾಂಟೇಶನ್ ಮಾಡೋ ಸಾಕು, ಕಾಯಿ ರನ್ನಿಂಗ್ ಆಗುತ್ತೆ. ಹುಳಿನಾ ತುಂಬಾ? ಇಲ್ಲ, ಅದು ಗಜಲಿಂಬೆ ಇದು ಹೈಟೈಟ್ ಮಾಡಿರೋದು. ಅಂದ್ರೆ ರೌಂಡ್ ಬರ್ತದೆ. ಅದು ಉದ್ದ ಬರ್ತದೆ, ಇದು ರೌಂಡ್ ಬರ್ತದೆ. ರೌಂಡ್ ಬರುತ್ತೆ ಅಷ್ಟೇ ಸರ್. ಇದು 3 ವರ್ಷದ ಗಿಡ ಮ್ಯಾಂಗೋ ರತ್ನಗಿರಿ ಆಲ್ಫಾನ್ಸ್ 60 kg ಬ್ಯಾಗು. ಈ ವರ್ಷ ಆಗಿದ್ರೆ ಈ ವರ್ಷನ ಕಾಯಿ ಬರ್ತದೆ ಸರ್. ಈ ವರ್ಷ ಆಗಿದ್ರೆ ಈ ವರ್ಷ ಬರ್ತದೆ. 6 ಅಡಿ 8 ಅಡಿ ಬರ್ತದೆ. ಇದು 3 ವರ್ಷದ ಗಿಡ 60 kg ಬ್ಯಾಗು. ಫುಲ್ ಜೈಂಟ್ ಎಲ್ಲ ಕ್ಲೀನ್ ಆಗಿ ಪಕ್ಕ ಸೆಟ್ಟಿಂಗ್ ಆಗಿದೆ. ಇದು ತಗೊಂಡು ಬರೀ ಭೂಮಿಗೆ ಹಾಕಿ ಸಾಕು ಅಷ್ಟೇ. ಈ ವರ್ಷ ಹಣ್ಣು ತಿನ್ಬೋದು ಸರ್. ಇದು ಹುಣಸೆ, ಇದು ಹುಣಸೆ ಗ್ರಾಫ್ಟಿಂಗ್ ಗಿಡ. 1 ವರ್ಷ ಕಾಯಿ ಬರ್ತದೆ ಈಗ. ಇದು ಆಲ್ರೆಡಿ 3 ವರ್ಷ ಆಗಿದೆ. 60 kg ಬ್ಯಾಗು ನೋಡಿ. ಇಷ್ಟಮ್ ಹೆಂಗೈತೆ? 4 ಇಂಚ್ 5 ಇಂಚ್ ಇಷ್ಟಮ್ ಐತೆ. 6 ಅಡಿ 8 ಅಡಿ ಬರ್ತದೆ. ಈ ವರ್ಷ ಹಣ್ಣು ಬರ್ತದೆ ಸರ್. ಸರ್ ಇದು ಹುಣಸೆನಲ್ಲಿ ಒಂದು ಹುಳಿ ಬರುತ್ತೆ. ಇಲ್ಲ, ಇದು ಹುಡಿನೋ ಸ್ವೀಟು ಐತೆ. ಇದು ಹುಳಿದಾ? ಓಕೆ. ಇದು ಬೆಳೆಯಕ್ಕೆ ಇನ್ನು ಎಷ್ಟು ವರ್ಷ ಬೇಕು? ಇನ್ನೊಂದು ವರ್ಷ ಬೇಕು ಸರ್ ಅಷ್ಟೇ. ಇನ್ನೊಂದು ವರ್ಷ ಸರ್. ಇದು ಬೆಟ್ಟದಲ್ಲಿ ತುಂಬಾ ಗಿಡ, ಒಳ್ಳೆ ಗಿಡ. ಇದು 3 ವರ್ಷದ್ದು 60 kg ಬ್ಯಾಗು. ಇದ್ರಲ್ಲಿ 2 ವರ್ಷದ ಐತೆ, 1 ವರ್ಷದ ಐತೆ. ಇದು 3 ವರ್ಷದ್ದು. 3 ವರ್ಷ 6 ಅಡಿ 8 ಅಡಿ ಬರ್ತದೆ ಸರ್. ಇವಾಗ ಕಾಯಿ ಬೆಳಕ್ಕೆ ಯಾವಾಗ ಬೇಕಿದ್ದು? 1 ವರ್ಷ ಸಾಕು. ಇನ್ನೊಂದು ವರ್ಷ ಸಾಕಾ? ಎಲ್ಲ ಉದ್ರೋಗಿದೆ. ಸೀಸನ್ ಇಲ್ಲ ಈಗ. ಸೀಸನ್ ಇದ್ರೆ ಇಲ್ಲೇ ಇರ್ತದೆ. ಇದು ಡಿಮ್ಯಾಂಡ್ ಇದೆ ಇವಾಗ. ಇದೆಯಾ ಸರ್? ಇದು ಜಮ್ನರ್ಲೆ ವೈಟ್ ಜಮ್ನರ್ಲೆ. ಇದು ಈ ವರ್ಷ ಹಣ್ಣು ಬರ್ತದೆ. ಇಲ್ಲ ಈಗಲೇ ಹಣ್ಣು ಕಾಯೆಲ್ಲ ಐತೆ. ಇದು 3 ವರ್ಷದ್ದು 60 kg ಬ್ಯಾಗ್. ಇದು 60 kg ಬ್ಯಾಗು 3 ವರ್ಷದ ಗಿಡ. ಇದು ಇವಾಗಲೇ ಹಣ್ಣು ಬರ್ತದೆ ಸರ್. ನಮ್ಮ ರೈತರ ಬಂದವರು ಬಂದು ಮನೆಗೆ 1-2 ಬೇಕಂತ ತಗೊಳ್ಳಿ, ಫಾರ್ಮ್ ಹೌಸ್ಗೆ ಬೇಕಂತ ತಗೋಗಿ ನೀವು ಇದೇ ಪ್ಲಾಂಟೇಶನ್ ಮಾಡಿದ್ರೆ ಮಾಡಿ ಸರ್. ನೀವು 50 kg 60 kg ಅಂತಾರಲ್ಲ ಬ್ಯಾಗು, ಏನು ಯಾವ ತರ ಅದು? 60 kg ಅಂದ್ರೆ 3 ವರ್ಷದ್ದು. 3 ವರ್ಷ. 50 kg ಅಂದ್ರೆ 3 ವರ್ಷ. 60 kg ಅಂದ್ರೆ 3.5 ವರ್ಷ. ಇವಾಗ ನಾವು ಕವರ್ ಓಪನ್ ಮಾಡಿ ಹಂಗೆ ಭೂಮಿಲಿ ಹಾಕ್ಬಿಡೋದಾ? ತೆಗ್ದು ಏನ್ ಮಾಡಂಗೆ ಏನಿಲ್ಲ. ಏನ್ ಗೊಬ್ಬರ ಏನ್ ಬೇಕಾಗಿಲ್ಲ, ಕವರ್ ಹಾಕಿ ಮಾಡ್ಬೋದು ಅಷ್ಟೇ ಸರ್.
ಸರ್ ಇದು ಅಂಜೂರ ಇದು ಹಾ. ಇದು 3 ವರ್ಷದ ಗಿಡ ಇದು ನೋಡಿ ಎಲ್ಲೇ ಕಾಯಿ ಬಿಟ್ಟಿದೆ 3 ವರ್ಷದ ಗಿಡ ಇದು ರೆಡಿ ಪ್ಲಾಂಟ್ ಸರ್. ಸರ್ ಇವಾಗ ಹಾಕಿದ್ರೆ ಅಂಜೂರ ಬೆಳೆಯುತ್ತೆ ಸರ್, ಅದು ಬೆಳೆಯಲ್ಲ ಅಂತಾರೆ ಎಷ್ಟೊಂದು ಜನ. ಇಲ್ಲ ಇಲ್ಲಿ ಆಲ್ರೆಡಿ ಆಯ್ತಲ್ಲ ಸರ್, ಆಲ್ರೆಡಿ ಆಯ್ತಲ್ಲ ಅವ್ರಿಗೇನ ಇದು ಯಾರು ಬರಲ್ಲ ಅಂತ ಹೇಳ್ತಿದ್ರೆ ಅವ್ರಿಗೆ ಗಿಡ ಇದು ನೋಡ್ಕೊಳ್ಳಿ ಅಂದ್ಬಿಟ್ಟು ನೋಡಿ. ಅದು ಆಪಲ್ ಬೇರ್ ಇದು ಸರ್. ಇನ್ನೊಂದೇನಂದ್ರೆ ಅಂಜೂರ ಬಿಸಿಲಲ್ಲಿ ಜಾಸ್ತಿ ಈಗ ಮಡಕ್ಬೇಕಾ ಇಲ್ಲ ವಾತಾವರಣ ಯಾವ ತರ? ಯಾವ ವಾತಾವರಣ ಆಗುತ್ತೆ ಅಂತ ತೊಂದ್ರೆ ಇಲ್ಲ, ಇದು ಗ್ರಾಫ್ಟಿಂಗ್ ಗಿಡ ಅಲ್ವಾ, ಯಾವ ವಾತಾವರಣ ಇದ್ರೂ ನೀವು ಸೆಟ್ ಆಗುತ್ತೆ, ಏನ್ ಮೇಂಟೆನೆನ್ಸ್ ಏನು ಪ್ರಾಬ್ಲಮ್ ಇಲ್ಲ. ಇದೆಯಾ ಸರ್ ಇದು? ಸರ್ ಇದು ಮಹಾಗಣಿ ನಮ್ಮ ತೋಟಗಳಿಗೆ ಬಾರ್ಡರ್ ಹಾಕ್ತಾರೆ. ಇದು ಮಹಾಗಣಿ ನಿಮ್ಗೆ 5 ಅಡಿಯಿಂದ 6 ಅಡಿ ಬರ್ತದೆ, 8 ಅಡಿ 10 ಅಡಿ ಬರ್ತದೆ. ಇದು 20 kg ಬ್ಯಾಗು. ಇದು ನಿಮ್ಗೆ 5 ಅಡಿ ಬರ್ತದೆ, 5 ಇಂದ 6 ಅಡಿ ಬರ್ತದೆ. ನಾನೇ 5 ಅಡಿ ಇದ್ದೀನಿ, 8 ಅಡಿ ಬರ್ತದೆ. ಆದ್ರೂ ಸುಮ್ಮನೆ ನಾವು ಎಲ್ಲರಿಗೂ ದೊಡ್ಡದು ಅಂತ ಹೇಳಿದ್ರಲ್ಲ, 5 ಅಡಿ ಅಂತ ಹೇಳ್ತೀವಿ ಅಷ್ಟೇ. 5 ಅಡಿ ಗಿಡ ಅಂತ ಹೇಳ್ತೀವಿ. ಇದು 8 ಅಡಿ ಇರ್ಬೋದು, ನಾವು 5 ಅಡಿ ಅಂತ ಹೇಳ್ತೀವಿ. ಮತ್ತೆ ಒಳ್ಳೆ ಕಾಂಪೌಂಡ್ ಸೈಡ್ ಎಲ್ಲ ಹಾಕೋರಿಗೆ ತುಂಬಾ ಒಳ್ಳೆ ಗಿಡ. ಎಷ್ಟು ದಿನ ಬೇಕು ಬೆಳೆಯಕ್ಕೆ? ಫ್ಯೂಚರ್ಗೆ 15 ವರ್ಷ ಬೇಕು. ಫ್ಯೂಚರ್ ಏನಿದೆ, ಎಷ್ಟು ವರ್ಷ ಇರುತ್ತೆ? ರಿಟರ್ನ್ ಒಂದು 15 ವರ್ಷ ಆದ್ಮೇಲೆ ತುಂಬಾ ರಿಟರ್ನ್ ಬರ್ತದೆ. ತುಂಬಾ ರಿಟರ್ನ್ ಬರುತ್ತೆ. ಅದಕ್ಕೆ ಹಾಕೋದು ಇದು. ಸರ್ ಅಡಿಕೆ? ಸರ್ ಅಡಿಕೆ ಇದು ನಾಟಿ ತೀರ್ಥಹಳ್ಳಿ ಶಿವಮೊಗ್ಗದು. ಇದು 60 kg ಬ್ಯಾಗು ಬರ್ತದೆ, ಒಂದು 8 ಅಡಿ ಬರ್ತದೆ. ನಮ್ಮ ರೈತರ ಬಂದವರು ಪಿಗ್ಗ ಈಗ ಬಂದ್ರೆ ಇದು ತಗೋಯ್ತಾರೆ, ಯಾರು ನಡೋರ ಬಗ್ಗೆ ಇದೇ ತಗೋಯ್ತಾರೆ. ಈ 100ರಲ್ಲಿ 10 ಗಿಡ ಹೊಂಟೋಗಿದ್ರೆ ಮಧ್ಯ 1, 2, 10 ಹೋಗುತ್ತೆ, ಇದು ಬಂದು ತಗೋಯ್ತಾರೆ. ಮಿಕ್ಕಿದೆಲ್ಲ 6 ತಗೋತಾರೆ. ಇದು ಪಿಗ್ಗಕ್ಕೆ 1, 2, 10 ಹಿಂಗೆ ಹಾಕೋತಾರೆ. ಬೇಕು ಅಂದ್ರೆ ಇದನ್ನೇ ಕೊಡ್ತಿದ್ದವ್ರು. ಸರ್ ಇವಾಗ ಈ ದೊಡ್ಡ ಗಿಡ ತಗೊಂಡೋಗಿ ಹಾಕಿ ಬೆಟರಾ ಇಲ್ಲ ಚಿಕ್ಕ ಗಿಡ ಹಾಕಿ ಹಾಕೋದು ಬೆಟರಾ? ಈಗ ದೊಡ್ಡದು ಚಿಕ್ಕದು ಹಾಕಿ ಬೆಳೆಸಿ 3 ವರ್ಷ ಮಧ್ಯೆ 4, 5, 10 ಗಿಡ ಸತ್ತೋದ್ರೆ, ಗಿಡ ಡ್ಯಾಮೇಜ್ ಬಂದ್ರೆ, ಹುಳ ಗಿಡ ಬಂದ್ರೆ ಆ ಲೆವೆಲ್ಗೆ ತರುಗಿ ತಗೋಯ್ತಾರೆ. ಇವಾಗ ಇದನ್ನ ಹಾಕೋದ್ರೆ ಏನು ಹಾಳಾಗದ ಏನೋ ಆತರ ಆಗಲ್ಲ. ಇದು ನಮ್ದು ಕವರಲ್ಲಿ ಬಿತ್ತ ಅಲ್ವಾ, ಏನ್ ತೊಂದ್ರೆ ಇಲ್ಲ. ಇದು ಮೆಕೋಟೊಮೆ ಅಂದ್ಬಿಟ್ಟು ಇದು ಹಾಕಳದ್ದು ತುಂಬಾ ನೆಟ್ಟು ಒಳ್ಳೆ ಪ್ಲಾಂಟ್ಸ್ ಇದು. ಇದು ಇದೇ ರಿಟರ್ನ್ ಈಗ ತುಂಬಾ ಕಾಸ್ಟ್ಲಿ ಗಿಡ ಅಂದ್ರೆ ಇದೆ ಈಗ ಮೆಕೋಟೊಮೆ ಅಂದ್ಬಿಟ್ಟು. ನಮ್ದು ಗಿಡ ಆಲ್ರೆಡಿ ಐತೆ, ಒಂದು ಈಗ 400 ಗಿಡ ಐತೆ, ತೋಟದಲ್ಲಿ ಐತೆ ಬೇಕಂದ್ರೆ. ಅಲ್ಲ ಸರ್, ಇದು ಇವಾಗ ಬೇರೆ ಕಂಟ್ರಿದ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಕರ್ನಾಟಕದಲ್ಲಿ ಬೆಳೆಯುತ್ತಾ? ಈಗ ತುಂಬಾ ನಮ್ಮ ರೈತರು ಬಂದವರು ತುಂಬಾ ಇದ್ಬಂಡು ತುಂಬಾ ಕಷ್ಟಪಟ್ಟು ನೋಡ್ತಾವ್ರೆ, ಬಂದು ಕೇಳ್ತಾವ್ರೆ. ನಾವು ಮಡಗಿದ್ದೀವಿ ಗಿಡ, ತುಂಬಾ ಕೇಳ್ತಾವ್ರೆ. ರೈತರಿಗೆ ಆದಾಯ ಒಳ್ಳೆ ಆದಾಯ ಇದೆಯಾ? ಇದು ತುಂಬಾ ಆದಾಯ ಇದೆ. ಇದು ಆಲ್ರೆಡಿ 1 kg ಬಂದು 4,000 ರೂಪಾಯಿ ಐತೆ ಈಗ ಆಲ್ರೆಡಿ. ಕೆಜಿ ಬಂದು 4,000 ರೂಪಾಯಿ ಈಗ ಆಲ್ರೆಡಿ ಐತೆ ಕೆಜಿ. ಸರ್ ಇವಾಗ ಕಾಯಿ ಬೆಳಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 4 ವರ್ಷ. 4 ವರ್ಷ ಬೇಕು. 4 ವರ್ಷ ನಮ್ಮ ರೈತರು ಚೆನ್ನಾಗಿ ಕಾಪಾಡಿದ್ರೆ ಆಮೇಲೆ ಮುಂದಕ್ಕೆ ಒಳ್ಳೆ ಆದಾಯ ಇದೆ. 4 ಬೇಕು, ಏನ್ ತೊಂದ್ರೆ. ಒಳ್ಳೆ ಗಿಡ ಮಾತ್ರ, ಹೆಲ್ತಿ ಎಲ್ಲ. 1 ಅಡಿ ಐತೆ, ಹೆಲ್ತಿ ಗಿಡ. 7 kg ಬ್ಯಾಗು. ಮೆಕೋಟೊಮಿಯಾ ನೆಟ್ ತರ ಇದೆ. ಪೇಪರ್ ಸರ್, ಪೇಪರ್ ಕರಿಮೆಣ್ ಕಡಿಚಿನ ಅಂದ್ಬಿಟ್ಟು ಪೇಪರ್ ಗ್ರಾಫ್ಟಿಂಗ್ ಗಿಡ. ಇದು ನಮ್ದು ಗ್ರಾಫ್ಟಿಂಗ್ ಸೀಡ್ ಕಡ್ಡಿನೂ ಐತೆ. ಇದು ಗ್ರಾಫ್ಟಿಂಗ್, ಪೂರ ಗ್ರಾಫ್ಟಿಂಗ್ ಇದೆ. ಹೇಳಿ ಸರ್. ಇದು ಸಿಲೋನ್ ಡಾರ್ಕ್ ಇದು 3 ವರ್ಷದ ಗಿಡ. 2 ವರ್ಷ ಕಾಯಿ ಬರ್ತದೆ. 60 kg ಬ್ಯಾಗು ನಿಮ್ಗೆ 8 ರಿಂದ 10 ಅಡಿ ಬರ್ತದೆ. ಇದು ನಮ್ಮ ರೈತರು ಬಂದರು ತುಂಬಾ ಇಷ್ಟಪಟ್ಟು ಫಾರ್ಮ್ ಹೌಸ್ಗೆ 1, 2, 10 ಹಿಂಗೆ ಹಾಕೋತಾರೆ. ತುಂಬಾ 2 ವರ್ಷಕ್ಕೆ ಈಳ್ ಬರ್ತದೆ. ಇದರಲ್ಲಿ 2 ವರ್ಷಕ್ಕೆ ಈಳ್ ಬರ್ತದೆ. ಇದು 60 kg ಬೇಕು, 3 ವರ್ಷದ ಗಿಡ. ಇದು ಸಲ ತಿಪ್ಟೂರ್ ಏನಾ? ಇಲ್ಲ ಇದು ಕೇರಳ. ಅದು ಸಿಲೋನ್ ಡಾರ್ಕ್ ಹೈಬ್ರಿಡ್. ಇದು ಸಿಲೋನ್ ಡಾರ್ಕ್ ಆರೆಂಜ್. ಸರ್ ಈ ಕಾಯಿಯಲ್ಲಿ ನೀರೇನ ಎಷ್ಟು ಇರ್ಬೋದು ಮಿನಿಮಮ್ ಅಂತ ಹೇಳಕ್ಕಾಗತ್ತಾ? ಇವಾಗ ಇದರಲ್ಲಿ ಎಂಡೀರು ಮಾತ್ರ, ಎಂಡೀರು ಕಾಯಿ. ಕೊಬ್ಬರಿಗೆ ಅಷ್ಟು ಯಾರು ಇಷ್ಟಪಡೋದಿಲ್ಲ, ಕೊಬ್ಬರಿ ಮಾಡೋದಿಲ್ಲ ಯಾರು. ಬರೀ ಕಾಯಿ, ಕೊಬ್ಬರಿ, ಕಾಯಿ ಎಂಡೀರು ಮಾತ್ರ. ಇದಕ್ಕೆ ಕೊಬ್ಬರಿ ಇದ್ರಲ್ಲಿ ಆಪ್ಷನ್ಸ್ ಇಲ್ಲ. ಕೊಬ್ಬರಿಗೆ ಆಪ್ಷನ್ಸ್ ಇಲ್ಲ. ಕಾಯಿ ಎಂಡೀರು ಅಷ್ಟೇ. ಸೀಬೆ ತೋರಿಸಿ ಸರ್. ಸೀಬೆ ಸರ್, ಇದು 2 ವರ್ಷದ ಸೀಬೆ. ಇದು ತೈವಾನ್ ವೈಟ್, ತೈವಾನ್ ಪಿಂಕ್, ಕೆಜಿ ಗವಾ, ಅರ್ಕಾ ಕಿರಣ್ ಎಲ್ಲ ಐತೆ. ಇದು 2 ವರ್ಷದ ಆಲ್ರೆಡಿ ಫಸ್ಟ್ ಐತೆ. ಇದು ಬಂದು 8 ಅಡಿ ಬರ್ತದೆ. 8 ಅಡಿ 6 ಅಡಿಯಿಂದ 8 ಅಡಿ ಬರ್ತದೆ. 60 kg ಬ್ಯಾಗು. ಇದು ಚಿಕ್ಕ ಸೈಜ್ ಐತೆ, ದೊಡ್ಡ ಸೈಜ್ ಐತೆ. 3 ಸೈಜ್ ಎಲ್ಲ ಐತೆ. ಇದೆಲ್ಲ ದೊಡ್ಡ ಸೈಜು ರೆಡಿ ಪ್ಲಾಂಟ್ಸ್. ಇವಾಗೆಲ್ಲ ಕಾಯಿ ಬರ್ತಿರ್ತದೆ ಎಲ್ಲ ಇದರಲ್ಲಿ. ಸರ್ ಇದು ಕಲರ್ ಯಾವ್ದು ಬರುತ್ತೆ? ಇದ್ರಲ್ಲಿ ತೈವಾನ್ ವೈಟ್ ಅಂದ್ರೆ ವೈಟ್ ಬರುದು, ತೈವಾನ್ ಪಿಂಕ್ ಅಂದ್ರೆ ಪಿಂಕ್ ಬರ್ತದೆ. ಕೆಜಿ ಗವಾ ಅಂದ್ರೆ ಒಂದು ಕಾಯಿ 1 kg ಬರ್ತದೆ. ಒಂದು 200 ಗ್ರಾಮ್ ಬರ್ತದೆ. ಅಲಹಾಬಾದ್ ಸಫೇದ ಒಂದು 150 250 ಗ್ರಾಮ್ ಬರ್ತದೆ. ಅಲಹಾಬಾದ್ ಸಫೇದ ಅದು 4-5 ವೆರೈಟಿ ಐತೆ ಇದರಲ್ಲಿ. ಈ ಸೈಜಲ್ಲಿ 4-5 ವೆರೈಟಿ ಐತೆ ಇದರಲ್ಲಿ.
ಸರ್ ಇದು ಸರ್ ಇದು ಅವಕಾಡೋ 3 ವರ್ಷದ ಗಿಡ, ಇನ್ನು 1 ವರ್ಷ ಕಾಯಿ ಬರ್ತದೆ ಸರ್ ಇದರಲ್ಲಿ. ಹಾ. ಈ ವರ್ಷನೇ ಬಂದಿತ್ತು, ಎಲ್ಲ ಕಿತ್ತಾಕ್ಬಿಟ್ಟು ಗಿಡ ವೀಕ್ ಆಗುತ್ತೆ ಅಂದ್ಬಿಟ್ಟು ಇದು 60 kg ಬ್ಯಾಗು ಈ ವರ್ಷನೇ ಬರ್ತದೆ. ಇದು ಗ್ರೀನ್ ಬಲ್ಪು, ಕಾಯಿ ಗ್ರೀನ್ ಬರ್ತದೆ, ಬಲ್ಪ್ ತರ. ಸರ್ ಆದಾಯ ತುಂಬಾ ಇದು ಕೆಜಿ ಬಂದು ನಿಮಗೆ 200 ರೂಪಾಯಿ, 150 ರೂಪಾಯಿ, 300 ರೂಪಾಯಿ ಅಂತ ಐತೆ. ನಮ್ಮ ರೈತರು ಬಂದವರು ಒಂದು ಎಕರೆಗೆ 40 ಗಿಡ ಹಾಕೋತವ್ರೆ. ಈಗ ತೆಂಗಿನ ಮಧ್ಯಕ್ಕೆ ತುಂಬಾ ಒಳ್ಳೆ ಆಪ್ಷನ್ಸ್ ಇದು. ಸರ್ ಇದು ಬೆಳೆಗೆ ಎಷ್ಟು ದಿನ ಬೇಕು? ಇನ್ನೊಂದು ವರ್ಷ ಸರ್. ಇನ್ನೊಂದು ವರ್ಷನಾ? ಕಾಯಿ ಬರ್ತದೆ. ಇದ್ರಲ್ಲಿ ಚಿಕ್ಕ ಗಿಡ ಐತೆ ನಿಮಗೆ, ಚಿಕ್ಕ ಗಿಡ ಚಿಕ್ಕದು ಐತೆ, ಮೀಡಿಯಂ ಐತೆ, ಇದು ದೊಡ್ಡ ಸೈಜ್ ಇದು. ಇವಾಗ ಚಿಕ್ಕ ಗಿಡ ಅಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? 3 ವರ್ಷ ಬೇಕು. ಇವಾಗ ಇತ್ತು ಆದ್ರೆ 3 ವರ್ಷ 4 ವರ್ಷ ಬೇಕು. ಇದಾದ್ರೆ ನಿಮ್ಗೆ 1 ವರ್ಷದಲ್ಲಿ ಬರ್ತದೆ. 1 ವರ್ಷದಲ್ಲಿ ಬರುತ್ತೆ. ಓಕೆ ಸರ್ ಇದು ಸರ್ ಇದು ರೆಡ್ ಚಂದನ ಅಂದ್ಬಿಟ್ಟು, ರಕ್ತಚಂದನ ಅಂದ್ಬಿಟ್ಟು, ಪುಷ್ಪ ಪಿಕ್ಚರ್ ಅಲ್ಲಿ ಅದೇ. ರಕ್ತ ಚಂದನ ಅಂತ ಹೇಳ್ತೀರಲ್ಲ, ಇದು ತುಂಬಾ ಒಳ್ಳೆ ರಿಟರ್ನ್ ಸರ್. ನಮ್ಮ ರೈತರ ಬಂದವರು ಒಂದ್ ಎಕರೆಲಿ ಒಂದು 50-100 ಗಿಡ ಹಾಕೊಂಡ್ರೆ ಅದು ತುಂಬಾ ಒಂದು 15 ವರ್ಷಕ್ಕೆಲ್ಲ ತುಂಬಾ ರಿಟರ್ನ್ ಬರ್ತದೆ. ಇದು ನಮ್ಮ ರೈತರ ಬಂದವರು ಹಾಕೋಬೇಕು. ಇದು ಹಾಕೊಂಡ್ರೆ ತುಂಬಾ ಅವ್ರಿಗೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸರ್ ಮತ್ತೆ ಇದೇನಂದ್ರೆ ರಕ್ತ ಚಂದನ ಲೀಗಲ್ ಆಗಿದೆಯಾ ಹಾಕಕ್ಕೆ? ಈಗ ಏನು ತೊಂದರೆ ಇಲ್ಲ. ನಮ್ಮ ತೋಟ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಈಗ ಪರ್ಮಿಷನ್ ಕೊಡ್ತಾವ್ರೆ, ಹಾಕ್ಬೋದು. ನಮ್ಮ ರೈತರ ಬಂದವರು ಹೋಗಿ ವಿಚಾರಿಸ್ಕೊಂಡ್ರೆ ಅವ್ರು ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಲ್ಲ ಸರ್, ಇವಾಗ ನೀವು ನಿಮ್ ತಗೊಂಡೋದ್ರು ನಾನು ಅವ್ರ ವಿಚಾರಿಸ್ಬಿಟ್ಟೆ ಹಾಕ್ಬೇಕಾ, ಇಲ್ಲ ನನ್ನ ಪಾಂಡ ಹಾಕೊಂಬೋದಾ? ತಗೊಂಡು ಹಾಕ್ಬಿಟ್ಟು ಬೇಕಂದ್ರೆ ಅಲ್ಲಿ ಅವ್ರು ಅರ್ಜಿ ಕೊಡ್ತಾರೆ, ನಾವು ಗಿಡ ಹಾಕಿದೀವಿ ಅಂದ್ಬಿಟ್ಟು ಅಲ್ಲಿ ಗಿಡ ಹಾಕಿ ಅಲ್ಲಿ ಮಣಿಕೋಬೇಕು ಅಷ್ಟೇ, ಏನು ತೊಂದರೆ ಇಲ್ಲ. ಅದೇ ಲೀಗಲ್ ಆಗಿ ಪ್ರೈಮ್ ಆಗ್ಲೇಬೇಕಿದ್ದು ಮಾಡ್ಬೇಕು. ಅಂದ್ರೆ ನಿಮ್ಗೆ ಕಟಿಂಗ್ ಟೈಮಲ್ಲಿ ತೊಂದರೆ ಆಗ್ಬೋದಲ್ಲ ಅಂದ್ಬಿಟ್ಟು ನೀವು ಈಗ ತಗೊಂಡ್ಬಿಟ್ರೆ ಒಳ್ಳೇದು. ಮಾತ್ರ ಹಾಕ್ಬೇಕು. ನಮ್ಮ ರೈತ ಬಂದವ್ರಿಗೆ ನಮ್ಮ ಸರ್ಕಾರನೇ ಇದು ಕೊಡ್ತಾ ಇದಲ್ಲ ಗಿಡ, ಈಗ ಓಕೆ ಹಾಕಿ ಅಂದ್ಬಿಟ್ಟು. ಸರ್ ಇದು ಅಂದ್ರೆ ಹಣ್ಣುಗಳ ಗಿಡನೂ ಸಿಗುತ್ತೆ ನಿಮ್ ತವ, ಈ ಮರಗಳ ಗಿಡಗಳು ಸಿಗುತ್ತೆ. ಶ್ರೀಗಂಧ ಐತೆ, ರಕ್ತಚಂದನ ಐತೆ, ಸಿಲ್ವರ್ ಐತೆ, ಟೀಕ್ ಐತೆ, ಎಲ್ಲ ಗಿಡನೂ ಐತೆ. ಇವಾಗ ಅದು ಎಷ್ಟು ಬೇಕಾ ನಿಮ್ಗೆ ನಾವು ಆರ್ಡರ್ ಕೊಟ್ರು ನೀವು ತರ್ಸಂಗ್ ಕೊಡ್ತೀರಾ? ಓಕೆ ಸರ್. ಸರ್ ಇದೆಯಾ ಅದಕ್ಕೆ ಸರ್? ಇದು ಹನುಮಫಲ ಅಂದ್ಬಿಟ್ಟು, ರಾಮಫಲ, ಸೀತಾಫಲ, ಹನುಮಫಲ ಅಂತೀವಲ್ಲ, ಇದು ಹನುಮಫಲ. ಕ್ಯಾನ್ಸರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೆ. ಈ ಗಿಡ ನಮ್ ತಾವ ಐತೆ 3 ವರ್ಷ ಗಿಡ, ಆಲ್ರೆಡಿ ಎಲ್ಲ ಕಾಯಿ ಬರ್ತಾ ಇದೆ. ಇದು 3 ವರ್ಷ ಗಿಡ, ಆಲ್ರೆಡಿ ಕಾಯಿ ಬರ್ತಾ ಇದೆ. ಹೋದ ವರ್ಷ ಕಾಯಿ ಬಂದಿತ್ತು, ಈ ವರ್ಷ ಬರ್ತಾ ಇದೆ. ಇದು 8 ಅಡಿ ಬರ್ತದೆ. ಇದು 3 ವರ್ಷದ ಗಿಡ, 60 kg ಬ್ಯಾಗಲ್ಲ ಐತೆ. ಇವಾಗ ಚಿಕ್ಕ ಗಿಡನೂ ಸಿಗುತ್ತಾ ಸರ್? ಸಿಗುತ್ತೆ 1 ವರ್ಷ 2 ವರ್ಷ. ಇದು 3 ವರ್ಷ ಗಿಡ. ನಾನು ನಿಮಗೆ ವಿಡಿಯೋ ಎಲ್ಲ ಮಾಡಿದ್ದು 3 ವರ್ಷದ ಗಿಡ. ಈಗ 3 ವರ್ಷ, ಹೌದು. ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದೇ ಬೇರೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ. ಓಕೆ ಸರ್. ಸರ್ ಇದು ರಾಮಫಲ ಅಂದ್ಬಿಟ್ಟು ಇದು 3 ವರ್ಷ ಗಿಡ, 60 kg ಬ್ಯಾಗು. ಹೋದ ವರ್ಷ ಕಾಯಿ ಬಿಟ್ಟಿತ್ತು, ಈ ವರ್ಷ ಕಾಯಿ ಬರ್ತದೆ. ಇದು ಬರ್ತದೆ 8 ಅಡಿ ಬರ್ತದೆ ನಿಮಗೆ. 8 ಅಡಿ, ಹೌದು, 8 ಅಡಿ ಬರ್ತದೆ. 60 kg ಬ್ಯಾಗು. 60 kg ಬ್ಯಾಗ್ ಇದೆ ಸರ್. ಇದು ಇದ್ಯಾ ಸರ್? ಇದು ಹಲ್ಸು, ಚಂದ್ರ ಹಲ್ಸು, ಡೆಂಗ್ ಸೂರ್ಯ ಐತೆ, ಆಮೇಲೆ ಯೆಲ್ಲೋ ಐತೆ, ರೆಡ್ ಐತೆ, ಆರೆಂಜ್ ಐತೆ. ಇದು 3 ವರ್ಷ ಗಿಡ. 3 ವರ್ಷ ಗಿಡ. ಇನ್ನೊಂದು ವರ್ಷದಲ್ಲಿ ಕಾಯಿ ಬರ್ತದೆ ಸರ್. ಇನ್ನೊಂದು ವರ್ಷದಲ್ಲಿ ಕಾಯಿ ಬರುತ್ತೆ. 2 ವರ್ಷ ಆಗಿದೆ, ಇನ್ನೊಂದು ವರ್ಷದಲ್ಲಿ ಕಾಯಿ ಬರ್ತದೆ ಸರ್. ಇದು ಬಂದು ಎಲ್ಲ ನಿಮ್ಗೆ 5 ಅಡಿ ಬರ್ತದೆ, 60 kg ಬ್ಯಾಗು. ನಾನು ಹೋದ್ ಸಲ ಬಂದಾಗ ಹಲ್ಸು ಕಮ್ಮಿ ಇತ್ತು, ಈ ಸಲ ಸ್ವಲ್ಪ ಹಲ್ಸು ಜಾಸ್ತಿ ಇದೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಎಲೆ ನೋಡಿದ್ರೆ ಅಷ್ಟು ಹಸಿರುವಾಗಿದೆ. ಇದೆಯಾ ಸರ್ ಇದು? ಸರ್ ಇದು ಮಲ್ಲಿಕಾ ಮ್ಯಾಂಗೋ. ಇದು ನಿಮಗೆ 3 ವರ್ಷದ್ದು. ಇದು ಬಂದು 9 ಅಡಿ ಬರ್ತದೆ, 8 ಇಂದ 9 ಅಡಿ ಬರ್ತದೆ. ನೋಡಿ, ಇದು ಹೋದ ವರ್ಷ ಫುಲ್ ಕಾಯಿ ಬಂದಿತ್ತು. ಈ ವರ್ಷ ನೀವು ನಟ್ರೆ ಈ ವರ್ಷ ಕಾಯಿ ಬರ್ತದೆ ಸರ್. ಇದು ನೋಡಿ ಎಷ್ಟಿದೆ, ಫುಲ್ ಸ್ಟಂಬ್, ಫುಲ್ ಬ್ರಾಂಚು ಎಲ್ಲ 6, 8, 10 ಬ್ರಾಂಚ್ ಐತೆ. 60 kg ಬ್ಯಾಗು. ಸರ್ ಇದೆಯಾ ಸರ್ ಇದು? ಸರ್ ಸ್ಟ್ರಾಬೆರಿ ಗೋವಾ ಅಂದ್ಬಿಟ್ಟು ಇದು 3 ವರ್ಷದ ಗಿಡ. ಸ್ಟ್ರಾಬೆರಿ ಗೋವಾ. ಚಂದ್ರ ಹಲ್ಸು ಅಂದ್ಬಿಟ್ಟು ಅವಾಗಲೇ ತೋರಿಸ್ತಾರೆ. ಎಲ್ಲೋ, ಇದು ಆರೆಂಜ್. ಇದು 3 ವರ್ಷದ ಗಿಡ. 3 ವರ್ಷದ ಗಿಡ. 60 kg ಬ್ಯಾಗ್. 60 kg ಬ್ಯಾಗು. ಇದೆಯಾ ಸರ್ ಇದು? ಗೋಡಂಬಿ. ಇದು 3 ವರ್ಷದ ಗಿಡ, ಆಲ್ರೆಡಿ ಈ ವರ್ಷನೇ ಕಾಯಿ ಬರ್ತದೆ ಸರ್. ಹೋದ ವರ್ಷ ಬಂದಿತ್ತು, ಈ ವರ್ಷ ಬರ್ತದೆ ಸರ್. ಈಗ 60 kg ಬ್ಯಾಗು. ಏನ್ ಸರ್, ಗೋಡಂಬಿ, ಬಾದಾಮಿ, ಅಂಜೂರ ಎಲ್ಲ ಇದೆ. ಎಲ್ಲ ಫ್ರೂಟ್ಸ್ ಬರ್ತೀವಿ ಸರ್. ನಮ್ಮ ರೈತರ ಬಂದವ್ರಿಗೆ ಇಲ್ಲಿ ಬಂದ್ರೆ ಖುಷಿ ಆಗ್ಬೇಕು, ನೋಡ್ಬೇಕು. ಅವ್ರು ಯಾವ್ದು ಬಿಡಬಾರ್ದು. ಅವರು ಅಂತ ಗಿಡ ತಗೋಬೇಕು ನಮ್ಮ ನರ್ಸರಿಲಿ. ಅಂತ ಗಿಡ ಎಲ್ಲ ಮಡಗಿದ್ದೀವಿ. ನಮ್ಮ ರೈತರ ಬಂದ್ರೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಮಡಗಿರೋದು. ನಮ್ಮ ತಂದೆ, ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ, ಈಗ ನಾವು ನಮ್ದು 4ನೇ ತಲೆ, ನಮ್ದು 4ನೇ ಜನರೇಷನ್ನು. ನಾವು ಒಳ್ಳೆ ಗಿಡ ಕೊಡ್ಬೇಕು ಅಂತ ನಮ್ಗೆ ಖುಷಿ. ನಮ್ಮ ರೈತರ ಬಂದವರಿಗೆ ಒಳ್ಳೆ ಗಿಡ ಕೊಡ್ಬೇಕು ಅಂತ ನಮ್ಗೆ ಖುಷಿ. ಇನ್ನೂ ಯಾವ್ದು ಎಲ್ಲ ಖರ್ಚು ಮಾಡಿರ್ತೀವಿ ಸರ್.
ಈಗ ನಮ್ಗೆ ಗೊತ್ತಿರೋ ಗಿಡ ಅವೇ ಸರ್. ಇನ್ನೂ ನಮ್ಮ ರೈತರು ಬಂದ್ರೆ ಗೊತ್ತಿದ್ರೆ ನಮ್ಗೆ ಹೇಳಿದ್ರೆ ನಾವು ತಂದು ಮಡಗಿರ್ತೀವಿ. ಹಂಗೆ ನೀವು ರೈತರು ಹೇಳಿದ್ರು ಅದು ತಂದು ಮಾಡ್ಕೊಂತೀರಾ ಸರ್. ನಮ್ಮ ಸರ್ ಇವಾಗ ಖುಷಿ ಆಗ್ಬೋದು ಸರ್. ನಮ್ಮ ನರ್ಸರಿ ಬಂದ್ರೆ ದುಡ್ಡು ಬಿಡಿ ಸರ್, ದುಡ್ಡು ಸಂಪಾದನೆ ಮಾಡ್ತೀವಿ, ಕಳ್ಕೊತೀವಿ, ಅದು ಮುಂದದ ಪ್ರಶ್ನೆ. ನಮ್ಮ ನರ್ಸರಿಗೆ ಬಂದು ನಮ್ಮ ರೈತರ ಬಂದು ಗಿಡ ತಗೊಂಡು ಖುಷಿಯಾಗೋದ್ರೆ ಸಾಕು ನಮಗೆ. ಅದೇ ನಮಗೆ ದುಡ್ಡು ಬಂದಂಗೆ ಸರ್, ಅದೇ ನಮಗೆ ಸಂಪಾದನೆ ಸರ್. ಇವಾಗ ಏನಂದ್ರೆ ಅಂಜೂರ ಬಾದಾಮಿ ಎಲ್ಲ ಹಾಕಿದ್ರೆ ನಮ್ಮ ರೈತರು ಅದು ರೈಟನ್ನು ಕಮ್ಮಿ ಆಗ್ಬಿಡುತ್ತೆ, ಎಲ್ಲ ಭೂಮಿಗೂ ಬೆಳೆದಂಗಾಗುತ್ತೆ ಸರ್. ಅದು ಆತರ ಅದು ಆ ಭಾವನೆ ಮಡಗಬೇಡಿ. ನಮ್ಮ ರೈತರು ಬಂದು ಮಾಡುದು ಮಾಡ್ತಾ ಇರ್ಬೇಕು ಸರ್. ಯಾವ್ದು ಕಮ್ಮಿ ಅಂತ ನಾವು ನಿಲ್ಸಿಕೋದ್ರೆ ಏನ್ ದೇಶ ದೊಡ್ಡದಾಗದೆ ಸರ್. ಏನು ಒಂದು ಹಣ್ಣು ತಿನ್ಬಿಟ್ರೆ 500 ರೂಪಾಯಿ ಆಗ್ಬಿಡುತ್ತೆ ಕೆಜಿ. ಅದರ ಆತರ ಇಲ್ಲ, ಮಾಡುದು ಮಾಡ್ತವೆ. ನಮ್ಮ ಕರ್ತವ್ಯ ಮಾಡುದು ಮಾಡ್ತಾ ಇರ್ಬೇಕು. ರೈತರು ಬರುದು ಕೊಡುದು ಅದೆಲ್ಲ ದೇವರು ಇಷ್ಟೇ. ಅದು ನಮ್ಮ ಕೈಲಿ ಏನಿಲ್ಲ. ಹಾಕೋ ಕೆಲಸ ನಾವು ಹಾಕಿದ್ರೆ ಮಾಡ್ಬೇಕಷ್ಟೇ. ನಾವು ಮಾಡ್ಬಿಟ್ಟು ಖುಷಿ ಪಡ್ಬೇಕು. ನಾಳೆ ಆಗ್ಲಿಲ್ಲ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋದು ಬೇಡ ಸರ್. ಇದು ಬಾಲಾಜಿ ಲಿಂಬೆ ಅಂದ್ಬಿಟ್ಟು ಇದು 3 ವರ್ಷದ ಗಿಡ. ಈ ವರ್ಷ ಫುಲ್ ಕಾಯಿ ಬಂದಿತ್ತು. ಈ ವರ್ಷ ಭೂಮಿ ಆಗುತ್ತೆ. ತಿರ್ಗಾ ನಮ್ಮ ರೈತರು ಬಂದ್ರೆ ತುಂಬಾ ಈಳ್ ಬರ್ತದೆ. ಈ ವರ್ಷನೇ ಬರ್ತದೆ ಇದು ಸರ್. ಇವಾಗ ಮನೆ ಪಕ್ಕ ಎಲ್ಲ ಒಂದೊಂದು ಗಿಡ ಹಾಕೊಂಡ್ರೆ ಹೆಂಗೋ ಅಡುಗೆಗೆಲ್ಲ ತೊಂದರೆ ಆಗಲ್ಲ, ಮಾಡ್ಕೋಬೋದು ಸರ್. ನೋಡಿ ಇದು ಅಲಹಾಬಾದ್ ಸಫೇದ. ಅಲಹಾಬಾದ್ ಸಫೇದ ಇದು ನೋಡಿ ಗಿಡ 3 ವರ್ಷ ಗಿಡ. ಇದು 2 ವರ್ಷ 3 ವರ್ಷ ಎಲ್ಲ ಕಾಯಿ ಬಂದಿದೆ. ಇದು ಅವೆಲ್ಲ ಕಾಯಿ ಬಿಟ್ಟಿದೆ, ಎಲ್ಲ ಕಾಯಿ ಬಂದಿದೆ ಸರ್. ಸರ್ ಇದು ಸಪೋಟ ಕಾಲಿಪತಿ ಅಂದ್ಬಿಟ್ಟು, ಕಾಲಿಪತಿ ಐತೆ, ಜಾಮೂನ್ ಐತೆ, ಕ್ರಿಕೆಟ್ ಬಾಲ್ ಐತೆ, ರೆಡ್ ಸಪೋಟ ಐತೆ. 4 ವೆರೈಟಿ ಸಪೋಟ ಐತೆ ಸರ್. ಟೇಸ್ಟ್ ಯಾವ ಚೆನ್ನಾಗಿರುತ್ತೆ ಎಷ್ಟಲ್ಲಿ? ರಿಟರ್ನ್ ನಮ್ಮ ರೈತರ ಬಂದು ರಿಟರ್ನ್ ಬೇಕು ಅಂದ್ರೆ ಕ್ರಿಕೆಟ್ ಬಾಲ್ ಹಾಕೋಬೇಕು. ಕಾಲಿಪತಿ ತಿನ್ನೋಕೆ, ಕಾಲಿಪತಿ ಜಾಮೂನು ರೆಡ್ ಸಪೋಟ ಎಲ್ಲ ತಿನ್ನೋಕೆ ಮನೆಗೆ. ರಿಟರ್ನ್ ಬೇಕು ಅಂದ್ರೆ ಕ್ರಿಕೆಟ್ ಬಾಲ್ ತುಂಬಾ ರಿಟರ್ನ್ ಆಗುತ್ತೆ. ಅದೇ ನಮ್ಮ ಮಾರ್ಕೆಟ್ ಅಲ್ಲಿ ಅದೇ ಓಡುದು. ಫುಲ್ ಹೆವಿ ಸೈಜ್ ಬರ್ತದೆ. ಒಂದು ಅರ್ಧ ಕೆಜಿ, 1/4 ಕೆಜಿ, 200 ಗ್ರಾಮ್, 1/4 ಕೆಜಿ ಅಂತ ಬರ್ತದೆ. ಅದು ಕ್ರಿಕೆಟ್ ಬಾಲ್. ಬೆಳೆಗೆ ಎಷ್ಟು ವರ್ಷ ಬೇಕಿನ್ನ? ಇದು ರೆಡಿ ಪ್ಲಾಂಟ್ಸ್. ಈ ವರ್ಷ ಆದ್ರೆ ಈ ವರ್ಷ ಹಣ್ಣು ಬರ್ತದೆ. ನೀವು ಚಿಕ್ಕ ತಗೊಂಡು 3 ವರ್ಷ ಸಾಕ್ಬೇಕು. 3 ವರ್ಷ ಸಾಕ್ಬೇಕು. ಓಕೆ ಸರ್. ಇದೆಯಾ ಸರ್ ಇದು? ಸರ್ ಈ ಟಿಪ್ಪೂರ್ ಗಿಡ ಅವಲೇ ನೀವು ಕೇರಳ ತೋರಿಸಿದ್ರಿ, ಇದು ನಮ್ಮ ಕರ್ನಾಟಕ ಟಿಪ್ಪೂರು. ಹೈಬ್ರಿಡ್ ಅಲ್ಲಿ ಆರೆಂಜ್ ಐತೆ, ಗ್ರೀನ್ ಐತೆ, ಯೆಲ್ಲೋ ಐತೆ. ಅದರಲ್ಲಿ ಅದೆಲ್ಲ ರಿಟರ್ನ್ ನೀವು ಅದು 5 ಸತಿಗೆಲ್ಲ 25-30 ವರ್ಷ ರಿಟರ್ನ್ಸ್ ಆಗುತ್ತೆ. 25 ವರ್ಷ ಲಾಸ್ಟ್ ಸರ್. ಅದಕ್ಕೆ ಯಾವ್ದಕ್ಕೆ ಸರ್? ಹೈಬ್ರಿಡ್ ಗಿಡಕ್ಕೆ. ತೆಂಗುಲ್ಲಿ ಹೈಬ್ರಿಡ್ ಅಲ್ಲಿ ಬಂದಿಲ್ಲ 20-22 ವರ್ಷ 25 ವರ್ಷ ಅಷ್ಟೇ. ಅದು ಇದು ಲೈಫ್ ಲಾಂಗ್ ಟಿಪ್ ಟು ಟಾಲ್. ಇದು ಬರ್ತದೆ ನಿಮ್ಗೆ 10 ಅಡಿ 14 ಅಡಿ ಬರ್ತದೆ ಒಂದು ಗಿಡ. 14 ಅಡಿ ಬರ್ತದೆ. ಇದು 60 ಕೆಜಿ ಬ್ಯಾಗು. ನೋಡಿ ಇಷ್ಟೇ ಸ್ಟೆಪ್ ಆಯ್ತು. 1.5 ವರ್ಷದ್ದು 3 ಕೆಜಿ ಬ್ಯಾಗು. ಉದ್ದ ಎಷ್ಟಿದೆ? ಬರ್ತದೆ 4 ಅಡಿ ಬರ್ತದೆ. 3 ರಿಂದ 4 ಅಡಿ ಬರ್ತದೆ. ಚೆನ್ನಾಗೈತೆ. 1 ವರ್ಷದ ಗಿಡ ಇದು. ಇವಾಗ ಹಾಕಿದ್ರೆ ಇನ್ನು 3 ವರ್ಷ ಬೇಕಾ ಬೆಳೆ ಫಲ ಸಿಗಕ್ಕೆ? 4 ವರ್ಷ ಬೇಕು ಫಲ ಸಿಗಕ್ಕೆ. ಅಣ್ಣ ನಮಸ್ಕಾರ ಅಣ್ಣ. ಎಲ್ಲಿಂದ ಬಂದಿರೋದಣ್ಣ? ನಾವು ಕನಕಪುರ ತಾಲೂಕು. ಎಷ್ಟು ದಿನದಿಂದ ತಗೊಂತಾ ಇದೀರಣ್ಣ ಗಿಡಗಳು? ಎಲ್ಲ 5-6 ವರ್ಷದಿಂದ ಪರ್ಚೇಸ್ ಮಾಡ್ತಾ ಇರ್ತೀವಿ. ಹೌದಾ, ಏನೇನ್ ತಗೊಂಡಿದ್ದೀರಾ? ಇಲ್ಲಿ ಅಡಿಕೆ, ಸಪೋಟು, ತೆಂಗಿನ ಸುಸಿಗಳು ಎಲ್ಲ ತರ ತಗೊಂಡಿದೀವಿ. ಅಣ್ಣ ಯಾವ ತರ ಬೆಳೀತಿದೆ ಅಣ್ಣ? ಯಾವ್ದನ್ನ ಡ್ಯಾಮೇಜ್ ಆಗ್ಲಿ, ಏನಾರ ಪ್ರಾಬ್ಲಮ್ ಆಗಿದ್ಯಾ? ಇಲ್ಲಿ ಒಂದು ಗಿಡನು ಡ್ಯಾಮೇಜೇ ಬರಲ್ಲ ಇಲ್ಲಿ. ಯಾಕಂದ್ರೆ ಪ್ರತಿಯೊಂದು ಗಿಡನು ಇವ್ರು ಹುಡುಕಿ ತಕೊಂಡ್ಬಂದಿರ್ತಾರೆ. ನಾವೆಲ್ಲ ತಗೋಬೇಕು ಅನ್ನೋ ಮುಂಚಿತವಾಗಿ ಇವರೇ ಚೆನ್ನಾಗಿರೋ ಗಿಡಗಳು ಕೊಡ್ತಾರೆ ಹೊರತು ಯಾವುದೇ ಅಂತ ಇಂಥ ಗಿಡಗಳು ಕೊಡಲ್ಲ. ಇಲ್ಲೆಲ್ಲ ಒಳ್ಳೊಳ್ಳೆ ತಳಿ ಗಿಡಗಳೇ ತಂದು ಮಡಿಕೊಂಡಿರ್ತಾರೆ ಹೊರತು ಬೇರೆ ತರದ್ ಯಾವ್ದು ತಗೊಂಡೇ ಬರೋದಿಲ್ಲ. ಎಲ್ಲ ಫಸ್ಟ್ ಕ್ವಾಲಿಟಿ ಗಿಡಗಳು ಇಲ್ಲಿ ಸಿಗೋದು. ಅಣ್ಣ ಇವಾಗ ತಳಿಗಳು ಯಾವ್ದು ಜಾತಿ ಅಂತ ಹೇಳಿರ್ತಾರಲ್ಲ, ಅದೇ ಬರುತ್ತಾ ಇಲ್ಲ ಏನಾರ ಬೇರೆ ಬೇರೆ ಮಿಕ್ಸ್ ಏನಾರ ಆಗಿ ಆತರ ಪ್ರಾಬ್ಲಮ್ ಆಗಿ ಏನಾಗಿದ್ಯಾ? ಯಾವ್ದು ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದ್ರೆ ಇಂತ ಸೊಸಿ ಅಂತಾನೆ ಅವರು ಸ್ಪೆಸಿಫಿಕ್ ಆಗಿ ಹೇಳ್ಕೊಡ್ತಾರೆ. ಇಷ್ಟೇ ದಪ್ಪ ಬಿಡುತ್ತೆ, ಇದರಿಂದ ಇದು ಅನುಕೂಲ ಆಗ್ತದೆ, ಇದು ಇಷ್ಟೇ ತಿಂಗಳು ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಹೊರತು ಯಾವ್ದೇ ಡ್ಯಾಮೇಜ್ ಬರುವಂತ ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಿ ನೀವು ರೆಗ್ಯುಲರ್ ಆಗಿ ಬರ್ತಾನೆ ಇರ್ತೀವಿ. ನಾವು 5-6 ವರ್ಷದಿಂದ ಗಿಡ ತಗೋತಾ ಇದೀವಿ. ಇದಕ್ಕೋಸ್ಕರ ನಾವು ಸ್ಪೆಸಿಫಿಕ್ ಆಗಿ ಸಂಡೇ ಸಾಟರ್ಡೆ ಬಂದ ತಕ್ಷಣನೇ ಈ ಯಾವ ಗಿಡ ಹೊಸದ್ ಬಂದೈತೆ ಅಂತ ನೋಡ್ಬಿಟ್ಟು ತಗೊಂಡು ಹೋಗಿ ಬರ್ತೀವಿ ಹೊರತು ಒಳ್ಳೆ ಗಿಡಗಳು ಮಾತ್ರ ಕೊಡ್ತಾರೆ. ನಮ್ ಜನಕ್ಕೆಲ್ಲ ಏನ್ ಹೇಳ್ತೀರಾ ಅಣ್ಣ? ಒಳ್ಳೆ ಗಿಡಗಳೆಲ್ಲ ಸಿಗುತ್ತೆ. ನೀವು ಇಷ್ಟಪಟ್ಟು ಒಂದ್ಸತಿ ಬನ್ನಿ. ನೀವೇ ಬಂದ್ಮೇಲೆ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತೀರಿ. ನೀವೇ ತಗೋತೀರಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಅಣ್ಣ. ಬಂದಿದ್ದೀನಿ, ನೀವು ಕೇಳ್ಬೋದು ವಿಡಿಯೋದಲ್ಲಿ ನೇತಕ್ಕೆ ಯಾವಾಗ ಪದೇ ಇಲ್ಲಿಗೆ ಬರ್ತಾನೆ ಅಂತ. ನನಗೇನಿಲ್ಲ ಆದಾಯ ಆ ಥರ ಏನಿಲ್ಲ. ಏನಂದರೆ ನನಗಿಲ್ಲಿ ನರ್ಸರಿಯಲ್ಲಿ ಒಳ್ಳೆ ಗಿಡಗಳಿದೆ. ಮತ್ತು ಸರ್ ಬಂದಾಗೆಲ್ಲ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಮತ್ತು ರೈತರಿಗೆ ಹೆಲ್ಪ್ ಆಗಲಿ ಅಂತ ನಾನು ಪ್ರತಿ ಸಲ ಇಲ್ಲೇ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ನೋಡ್ಬೋದು ಯಾವ ಥರ ಗಿಡಗಳೆಲ್ಲ ಇದೆ. ನೀವು ಬನ್ನಿ ನೋಡಿ, ದಯವಿಟ್ಟು ಇಲ್ಲಿ ಬಂದು ಗಿಡಗಳು ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಬಂದಾಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ.
ಬೆಳಿಬೇಕಂದ್ರೆ ನಂದು ಒಂದೇ ಆಪ್ಷನ್ ಸರ್, ನಮ್ಮ ರೈತರು ಬಂದವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಮಾಡಲಿ ಸರ್, ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ನಮ್ಮ ರೈತರು ಬಂದವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಸಹಕಾರ ಕೊಡ್ತೀನಿ ಸರ್. ಅದು ಒಂದು ಇದು, ಯಾಕಂದ್ರೆ ಅವರಿಂದ ನಾಲೆಜ್ನಿಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದ ಸರ್. ನಮ್ಮ ರೈತರು ಬಂದವ್ರಿಗೆ ಒಳ್ಳೇದಾಗಬೇಕು, ಅದಕ್ಕೆ ನಾವು ತುಂಬಾ ಕಷ್ಟಪಡ್ತಾ ಇದೀವಿ. ಇವ್ರಿಗೆ ಒಳ್ಳೇದಾಗ್ಲಿ ಸರ್, ನಮ್ಮಿಂದ ಇವ್ರಿಗೆ ಒಳ್ಳೇದಾಗಲಿ, ಅವರಿಂದ ಇವ್ರಿಗೆ ಒಳ್ಳೇದಾಗ್ಲಿ, ಅವರಿಂದ ನಮ್ಗೆ ಒಳ್ಳೇದಾಗ್ಲಿ ಸರ್. ಸರ್ ರೈತರಿಗೆ ಒಳ್ಳೇದಾದ್ರೆ ಎಲ್ಲ ಜನಕ್ಕೂ ಒಳ್ಳೇದಾದಂಗೆ. ರೈತರು ಬಂದಾಗ ಸ್ವಲ್ಪ ರೈತರು ಸ್ವಲ್ಪ ಮಾಡುವ ಸರ್. ನಾವು ನಿಮಗೆ ಅವಕಾಶ ಕೊಡ್ತಾ ಇದೀವಿ, ಅವ್ರು ಕೊಡ್ತೀರಾ, ಅವ್ರಿಗೆ ನಾಲ್ಕಷ್ಟು ಜಾಸ್ತಿ ಅವಕಾಶ ಕೊಡ್ತೀವಿ. ನನಗೆ ಮಾಡಿದ್ದೀರಿ, ನಾವು ಮಾಡೇ ಮಾಡ್ತೀರಾ. ಥ್ಯಾಂಕ್ ಯು ಸರ್. ನಮಸ್ತೆ.